ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಒಂದು ಹೊಸ ಕರಿ ಜೊತೆಗೆ ಹಳೆ ಕರಿನೇ ಆದರೆ ಹೊಸ ರೀತಿಯಲ್ಲಿ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ಈ ಎಣ್ಣೆ ಬದನೆಕಾಯಿ ಅಂತಾರೆ, ಇಲ್ಲ ಎಣ್ಣೆಗಾಯಿ ಅಂತಾರೆ, ಇಲ್ಲ ಅಂದರೆ ಆಂಧ್ರ ಕಡೆ ಆದರೆ ಗುತ್ತೊಂಕಾಯಿ ಅಂತಾರೆ. ಬನ್ನಿ ಇದು ಹೇಗೆ ಮಾಡೋದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ, ದಯವಿಟ್ಟು ನೋಡಿ ಫುಲ್ ವಿಡಿಯೋ ಅಂತ ಕೇಳ್ಕೊಳ್ತಾ, ಯಾರ್ಯಾರು ಈಗ ಇದುವರೆಗೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಟುಕೊಂಡಿರೋಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಹುರ್ಕೊಳ್ಳೋದಕ್ಕೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದು ಹಸಿ ಸ್ಮೆಲ್ ಹೋದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂಚೂರು ಕಂದು ಬಣ್ಣ ಬರುತ್ತೆ, ಆವಾಗ ಚೇಂಜ್ ಮಾಡಬೇಕು. ಈಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಬೇಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಖಾರ ಜಾಸ್ತಿ ತಿನ್ನೋದಿಲ್ಲ, ಆ ಕಾರಣಕ್ಕಾಗಿ ನಾನು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕ್ತೀನಿ. ನೀವೇನಾದರೂ ಖಾರ ತಿನ್ನೋರಾಗಿದ್ದರೆ ನೀವು ಖಾರ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಈಗ ಅದು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಘಾಟ್ ಆಗುತ್ತೆ. ನಾನು ಹಾಗೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಅದನ್ನು ತೆಗೆದು ಒಂದು ಸೈಡಿಗೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ತೊಗೊಂಡು ಇವಾಗ ಅದನ್ನು ಹುರ್ಕೊಳ್ತಿದ್ದೀನಿ. ಕಡಲೆಕಾಯಿ ಬೀಜ ಈಸ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ, ಯಾಕಂದರೆ ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಸಾರಿಗೆ. ಈಗ ಹುರಿದಿಟ್ಕೊಂಡಿರೋದನ್ನೆಲ್ಲ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಟೊಮೊಟೊನ ಹೆಚ್ಚಾಕೊಳ್ತಾ ಇದ್ದೀನಿ. ಅದಕ್ಕೆ ಜಾಸ್ತಿ ಬೇಡ, ಇಲ್ಲಾಂದರೆ ಹುಳಿ ಆಗೋಗುತ್ತೆ, ಅದರ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೆ ಅರ್ಧ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರ್ಧ ಟೊಮೆಟೊ, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇವೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈಗ ಅದಕ್ಕೆ ಸ್ವಲ್ಪ ಬೇಕಾಗಿರೋದು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಸ್ಪೂನ್ ಬಂದು ಮ್ಯಾಗಿಯಲ್ಲಿ ಆವಾಗ ಕೊಡ್ತಾಯಿದ್ರು ಆ ಸ್ಪೂನು, ಅದು ಯಾರ ಹತ್ರ ಇದೆಯೋ ಒಂದು ಮೆಜರ್ಮೆಂಟ್ ಈಸಿ ಆಗುತ್ತೆ. ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ, ಯಾಕಂದರೆ ನಾವು ಬದನೆಕಾಯಿ ಒಳಗಡೆ ಮಿಕ್ಸ್ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಉಪ್ಪು ಈಗಲೇ ಹಾಕ್ಕೊಳ್ಳೋಣ. ಆಮೇಲೆ ನೀವು ಸಾಂಬಾರು ಮಾಡಬೇಕಾದ್ರೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕೊಂಡ್ರೆ ಸಾಕು. ಆಲ್ರೆಡಿ ಮಸಾಲದಲ್ಲಿರೋದ್ರಿಂದ ಯೂಶ್ವಲಿ ಬೇಕಾಗೋದಿಲ್ಲ. ಏನಾದರೂ ನಿಮ್ಗೆ ಕಡಿಮೆ ಅನಿಸಿತು ಅಂದರೆ ಹಾಕ್ಕೊಳ್ಳಿ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬದನೆಕಾಯೆಲ್ಲ ತೊಗೊಂಡು ಅದಕ್ಕೆ ಬದನೆಕಾಯಿ ಕಟ್ ಮಾಡಿಕೊಂಡು ಈ ಮಸಾಲಾನ ಅದರೊಳಗಡೆ ಹಾಕ್ತೀನಿ. ನೋಡಿ ಬದನೆಕಾಯಿ ತೊಗೊಂಡಿದ್ದೀನಿ. ಈಗ ಅದು ಒಂದು 7 ಬದನೆಕಾಯಿ ತೊಗೊಂಡಿದ್ದೀನಿ, ಸಾಕು ನಮ್ಮ ಮನೆಗೆ ಅಷ್ಟೇ. 2 ಟೈಮ್ಗಂತೂ ಹಾಗೆ ಆಗುತ್ತೆ ಈ ಕರಿ. ಈ 7 ಬದನೆಕಾಯಿನ ಹೀಗೆ ನೀರಲ್ಲಿ ಹಾಕ್ಕೊಂಡು ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕಾದ್ರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಹುಳ ಇರೋ ಚಾನ್ಸಸ್ ಇರುತ್ತೆ. ಕಟ್ ಮಾಡ್ಕೊಂಡ್ಮೇಲೆ ಪಕ್ಕ ಒಂದು ಸತಿ ಚೆಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ನಾನು ಕಟ್ ಮಾಡಿದಾಗ ನಾನು ನೋಡಿ ಹುಳ ಕಾಣಿಸೋದ್ರೊಳಗೆ ನೋಡಿ ಎಷ್ಟು ದೊಡ್ಡ ಹುಳ ಇದೆ. ಹಾಗಾಗಿ ನೀವು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ನೀರಿಂದ ತೆಗೆದು ನೀರು ಚೆನ್ನಾಗಿ ಹೋಗೋವರೆಗೂ ಅದನ್ನು ತೆಗೆದುಬಿಟ್ಟು ಆಮೇಲೆ ಅದರೊಳಗಡೆ ಮಸಾಲ ತುಂಬೋಣ. ಮಸಾಲ ತುಂಬಿಬಿಟ್ಟು ಎಲ್ಲದಕ್ಕೂ ಒಂದೊಂದಕ್ಕೆ ಹಾಗೆ ಮಸಾಲ ತುಂಬಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಈ ಉಳಿದಿರೋ ಮಸಾಲಾನ ಲಾಸ್ಟಲ್ಲಿ ನಾವು ಕರಿಗೆ ಹಾಕೊಳ್ಳೋಣ. ಈ ಮಸಾಲಾನ ಬಿಸಾಕೋ ಅವಶ್ಯಕತೆ ಇಲ್ಲ, ಈ ಮಸಾಲ ಆಮೇಲೆ ಯೂಸ್ ಆಗುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಕೆಲವ್ರು ಜಾಸ್ತಿನೇ ಎಣ್ಣೆ ಹಾಕ್ತಾರೆ, ಇದಕ್ಕೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ. ನಮ್ಮ ಮನೇಲಿ ಎಣ್ಣೆ ನೋಡಿದ್ರೆ ನನ್ನ ಮನೇಲಿ ಬೈತಾರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಎಣ್ಣೆ ನಮಗೆ ಸಾಕಾಗುತ್ತೆ. ಅಂದರೆ ಟೇಸ್ಟ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ ರೀ, ಅಷ್ಟು ಟೇಸ್ಟ್ ಇರುತ್ತೆ. ಎಣ್ಣೆ ಹಾಕಿದರೆ ಒಂಚೂರು ಜಾಸ್ತಿ ಟೇಸ್ಟ್ ಬರುತ್ತೆ ಅಷ್ಟೇ. ಇವಾಗ ನಾನು ಇದನ್ನು ಎಣ್ಣೆಗೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಇದೆಲ್ಲ ಬಾಡಿಸ್ಕೋಬೇಕು. ನೋಡಿ ಒಂದು ಕಡೆ ಬಾಡಿದ್ಮೇಲೆ ಒಂಚೂರು ಕಲರ್ ಚೇಂಜ್ ಆಗಿದೆ. ಈಗ ಎಲ್ಲರೂ ಕಲರ್ ಚೇಂಜ್ ಆಗಿರೋದ್ರಿಂದ ನಾನು ಒಂದು ಸತಿ ಎಲ್ಲನೂ ನೀಟಾಗಿ ತಿರುಗಿಸ್ತಾ ಇದ್ದೀನಿ ಬದನೆಕಾಯಿನ.
ಈಗ ನಾನು ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಉಳಿದಿರೋ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲಾನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆದರೆ ಈ ಮಸಾಲ ರುಬ್ಬಿರೋವಂಥ ಜಾರಿಗೆ ಒಂಚೂರು ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಇನ್ನೂ ಉಳಿದಿರುತ್ತೆ ಮಸಾಲ, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಈಗ ನಾನು ಆ ಉಳಿದಿರೋ ಜಾರಿಗೆ ನಾನು ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀರು ಹಾಕಬೇಕಾಗಿದ್ರೂ ಮಾಡ್ಕೋಬೋದು. ಅಲ್ಲ ಗ್ರೇವಿ ನಂಗೆ ಕಮ್ಮಿನೇ ಸಾಕು ಅಂತಂದರೆ ಇಷ್ಟೇ ಸಾಕು ನೀರು, ಅದು ಆಮೇಲೆ ತಿಕ್ಕಾಗಿಬಿಡುತ್ತೆ. ಹಾಗಾಗಿ ನಾನು ಇಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಸಣ್ಣ ಹುರಿಯಲ್ಲಿ ಅದು ಬೆಂದ್ಕೊಡ್ಲಿ. ನೋಡಿ ಈಗ ಒಂದು ಹದಕ್ಕೆ ಬಂದಿದೆ ಇದು. ಹೀಗೆ ಸ್ವಲ್ಪ ತಿರ್ಗಿಬಿಡೋಣ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ತುಂಬ ನುಣ್ಣಗೆ ಬೆಂದರೂ ಕೂಡ ಚೆನ್ನಾಗಿರಲ್ಲ. ಆ ಬದನೆಕಾಯಿ ಏನಿದೆ ತಿನ್ನಬೇಕಾದ್ರೆ ಬಾಯಿಗೆ ಹಾಗಾಗಿ ಸಿಕ್ಕಿದ್ರೇ ಒಂಥರ ಮಜಾ. ಬದನೆಕಾಯಿ ಸಾಂಬಾರು ಮಾಡೋದಕ್ಕೆ ಏನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇದಕ್ಕೆ ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆದರೆ ಸಾಕಾಗುತ್ತೆ. ಈಗ ಆಲ್ರೆಡಿ ಬದನೆಕಾಯಿ ಬೆಂದಿದೆ. ಈಗ ನಾನು ಅದನ್ನು ಸರದ ಬೋಲು ತೊಗೊಳ್ತಾ ಇದ್ದೀನಿ. ಈ ಬದನೆಕಾಯಿ ಟೇಸ್ಟು ಒಂದು ಸತಿ ನೀವು ಮನೇಲಿ ಮಾಡಿ ನೋಡಿ. ನಾನು ತೋರಿಸಿರೋ ಥರ ಮೆಥಡಲ್ಲಿ ಎಲ್ಲರೂ ಇಷ್ಟಪಡ್ತೀರ. ಇದು ಅನ್ನಕ್ಕಾದರೂ ಸಹಿ, ರೊಟ್ಟಿಗಾದರೂ ಸಹಿ, ಯಾವುದ್ರ ಜೊತೆ ನೀವು ತಿಂತೀರೋ ಅದ್ರ ಜೊತೆ ಹಾಗೆ ಹೊಂದ್ಕೊಂಡ್ಬಿಡುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬೇರೆಯವರು ಕೂಡ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಕರಿ ಮಾಡೋದಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನಿಮ್ಮೊಂದು ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋವರೆಗೂ ಬಾಯ್ ಬಾಯ್.